ಚಲಪತಿಯ ಮನಸ್ಸು ಅಪಾರವಾದ ಸಂತೋಷದಿಂದ ಉಬ್ಬಿ ಕುಣಿದಾಡುತ್ತಿದ್ದರೆ ಕ್ಲಬ್ಬಿನಿಂದ ನೇರವಾಗಿ ತನ್ನ ಆಫೀಸಿಗೆ ಹೋದ ಚಲಪತಿ ಅವಸರವಾಗಿ ತನ್ನ ಮಹಡಿಯ ಮೇಲಿನ ಕೋಣೆಗೆ ಹೋಗುವ ಮೆಟ್ಟಿಲುಗಳನ್ನು ಹತ್ತತೊಡಗಿದ. ಸಾಮಾನ್ಯವಾಗಿ ಚಲಪತಿ ಹೀಗೆ ಮೆಟ್ಟಿಲುಗಳನ್ನು ಹತ್ತುವಾಗ ತುಂಬ ಎಚ್ಚರದಿಂದ ಇರುತ್ತಿದ್ದ. ಅವನಿಗೆ ಗೊತ್ತಿತ್ತು, ವಯಸ್ಸಾದ ಮನುಷ್ಯ ಮೊದಲ ಬಾರಿಗೆ ಮೆಟ್ಟಿಲುಗಳಿಂದ ಬಿದ್ದಾಗ ವೃದ್ಧಾಪ್ಯವನ್ನ ತಂದುಕೊಳ್ಳುತ್ತಾನೆ. ಎರಡನೇ ಬಾರಿಗೆ ಜಾರಿದರೆ ಬೆನ್ನ ಹಿಂದೆಯೇ ಸಾವು ಬರುತ್ತದೆ. ಆದರೆ ಅವತ್ತು ಚಲಪತಿಯ ಹುಷಾರಿ ಅದೆಲ್ಲಿ ಹೋಗಿತ್ತೋ? ಮಾಂಡೋವಿಯ ಮಗ ಪೊಂಪನಗೌಡನ ಮನಸ್ಸು ಗೆದ್ದು ಮಾಂಡೋವಿಗೆ ಹತ್ತಿರವಾಗುತ್ತಿದ್ದೇನೆ ಎಂಬ ಸಂತಸ ಉತ್ಸಾಹದಲ್ಲಿ ಆಫೀಸಿನ ಮೆಟ್ಟಿಲುಗಳನ್ನು ಇನ್ನಿಲ್ಲದ ಹುರುಪಿನಿಂದ ಹತ್ತತೊಡಗಿದ. ಅಲ್ಲೇ ಎಡವಟ್ಟಾದದ್ದು. 2 ಮೆಟ್ಟಿಲುಗಳನ್ನು ಒಂದೇ ಬಾರಿಗೆ ಜಿಗಿಯಲು ಹೋದ ಚಲಪತಿಯ ಕಾಲು ಹಠಾತ್ತನೆ ಆಯ ತಪ್ಪಿತು. ಸಾವರಿಸಿಕೊಳ್ಳುವುದರೊಳಗಾಗಿಯೇ ಅವನ ದೇಹ ಗಾಳಿಯಲ್ಲಿ ಅರೆಕ್ಷಣ ತಾರಾಡಿದಂತಾಗಿ ಮೆಟ್ಟಿಲುಗಳ ಮೇಲಿನಿಂದ ದೊಡ್ಡ ಸದ್ದಿನೊಂದಿಗೆ ನೆಲಕ್ಕೆ ಜಾರತೊಡಗಿತು. ಹಾಗೆ ತಾನು ಭೀಕರವಾಗಿ ನೆಲಕ್ಕೆ ಬೀಳುತ್ತಿರುವ ವಿಷಯ ಗೊತ್ತಾಗುತ್ತಿದ್ದರೂ ಚಲಂ ತನಗೆ ತಾನೇ ಒಂದು ಮಾತು ಹೇಳಿಕೊಂಡ. ಇಲ್ಲ, ನಾನೀಗ ಸಾಯೋದಿಲ್ಲ. ಯಾಕಂದ್ರೆ ಒಬ್ಬಳನ್ನ ಪ್ರೀತಿಸಿದ 2 ಗಂಡಸರು ಹೀಗೆ ಒಂದೇ ವರ್ಷದ ಅವಧಿಯ ಒಳಗಾಗಿ ಒಂದೇ ರೀತಿಯಲ್ಲಿ ಸಾಯುವಂತಹ ನಾಟಕೀಯತೆಯನ್ನ ವಿಧಿ ಎಂಬ ವಿಚಿತ್ರ ಪುರುಷ ಏರ್ಪಡಿಸಿರಲಾರ. ಅವನಂದುಕೊಂಡ ಹಾಗೆಯೇ ಆಯಿತು. ಚಲಂ ಸಾಯಲಿಲ್ಲ. ಎಡಗಾಲು ಮುರಿಯಿತು. ಅದಕ್ಕೆ ಕಲ್ಲಿನಷ್ಟು ಬಿಗಿಯಾದ ಪ್ಲಾಸ್ಟರ್ ಒಂದನ್ನು ಹಾಕಿ ಇನ್ನು 60 ದಿನ ಕದಲದೆ ಮಲಗಿರಿ ಎಂದು ಡಾಕ್ಟರು ಹೇಳಿದ ದಿನ ವೆಂಕಟಾಚಲಪತಿ ಅವರನ್ನ ಮಗುವಿನಂತೆ ಅಂಗಲಾಚಿಕೊಂಡಿದ್ದ. ಡಾಕ್ಟ್ರೇ ದಯವಿಟ್ಟು ಹಾಗೆ ಹೇಳ್ಬೇಡ್ರಿ. ನನ್ನ ಪಾಲಿಗೆ 60 ದಿನ ಅಂದ್ರೆ ಅದು ನಿಮ್ಮ 10 ವರ್ಷಕ್ಕೆ ಸಮಾನ. ಆದರೆ ಬೇರೆ ದಾರಿಯೇ ಇರಲಿಲ್ಲ. ಚಲಂನ ಕಾಲು ಮಿಸುಕಲು ಆಗದಷ್ಟು ಭಾರವಾಗಿ ವಿಗ್ರಹವೊಂದರ ಕಾಲಿನಂತಾಗಿ ಬಿಟ್ಟಿತ್ತು. ಮನೋಶಕ್ತಿಯಿಂದ 1-2 ಬಾರಿ ಕದಲುವ ಪ್ರಯತ್ನ ಮಾಡಿದನಾದರೂ ಅವನಿಗೆ ಅದು ಸಾಧ್ಯವಾಗಲಿಲ್ಲ. ಛೇ, ವಿಧಿ ಎಂಬ ಬ್ರಹ್ಮ ರಾಕ್ಷಸ ಪ್ರೇಮಿಗಳನ್ನ ಎಂತೆಂತಹ ತೊಂದರೆಗಳಿಗೆ ಈಡು ಮಾಡುತ್ತಾನೆ, ರಾಸ್ಕಲ್ ಎಂದು ಶಪಿಸಿಕೊಂಡ ಚಲಪತಿ ಆ 2 ತಿಂಗಳನ್ನು ಅತ್ಯಂತ ಸಮರ್ಥವಾಗಿ ಬಳಸಿಕೊಳ್ಳಲು ನಿರ್ಧರಿಸಿದ. ಕಾಲು ಮುರಿದುಕೊಂಡ ಮಾರನೆಯ ದಿನವೇ ಮಾಂಡೋವಿಗೊಂದು ಪತ್ರ ಬರೆದು ತನ್ನಿಂದ ಬರಲಾಗದುದಕ್ಕೆ ಕ್ಷಮೆ ಕೋರಿದ್ದ. ತಕ್ಷಣ ಮಾಂಡೋವಿಯಿಂದ ಉತ್ತರ ಬಂತು, ಬೇಗ ಚೇತರಿಸಿಕೊಳ್ಳಿ ಎಂದು. ಅವತ್ತೇ ರಾತ್ರಿ ಆಫೀಸಿನವರನ್ನೆಲ್ಲ ಗೋಳಾಡಿಸಿ ಮನೆಯ ಮೂಲೆಯಲ್ಲಿದ್ದ ಟೆಲಿಫೋನನ್ನ ತಾನು ಮಲಗಿದ್ದ ಜಾಗಕ್ಕೆ ಹಾಕಿಸಿಕೊಂಡ ಚಲಪತಿ ಮರುದಿನ ಮುಂಜಾನೆ ಹೊತ್ತಿಗೆ ಒಂದು ಅನಾಹುತಕಾರಿ ಅಪರಾಧ ಮಾಡಿಬಿಟ್ಟಿದ್ದ. ಆ ಹೊತ್ತಿಗೆ ಬಳ್ಳಾರಿಯ ಸುಮಾರು 400-500 ಮನೆಗಳಲ್ಲಿ ಟೆಲಿಫೋನ್ ಸಂಪರ್ಕಗಳಿದ್ದವು. ಒಂದು ಪುಟ್ಟ ಟೆಲಿಫೋನ್ ಎಕ್ಸ್ಚೇಂಜು ಕೂಡ ಅಸ್ತಿತ್ವಕ್ಕೆ ಬಂದಿತ್ತು. ಫೋನ್ ಎತ್ತಿಕೊಂಡವನೇ ಟೆಲಿಫೋನ್ ಆಪರೇಟರ್ಗಳಿಗೆ ಹೇಳಿದ, 586 ಕೊಡಿ. ಇದ್ದ ತಟಗು ಊರಿನಲ್ಲಿ ಎಷ್ಟು ಟೆಲಿಫೋನುಗಳಿದ್ದವೋ, ಅವು ಯಾರ್ಯಾರಿಗೆ ಸೇರಿದ್ದವೋ, ಅವುಗಳಲ್ಲಿ ಯಾರು ಯಾವ ಹೊತ್ತಿನಲ್ಲಿ ಯಾರೊಂದಿಗೆ ಮಾತನಾಡುತ್ತಿದ್ದರೋ ಎಲ್ಲವೂ ಎಕ್ಸ್ಚೇಂಜಿನ ಆಪರೇಟರ್ಗಳಿಗೆ ಗೊತ್ತಾಗುತ್ತಿತ್ತು ಎಂಬ ಮಾತ್ರದ ಸಂಗತಿಯನ್ನ ಅರಿಯದೆ, ಹಲೋ ಮಾಂಡೋವಿ, ನಾನು ಅಂದುಬಿಟ್ಟ ಚಲಂ. ನಮಸ್ತೆ, ನಿಮಗೆ ಬೇಗ ಗುಣವಾಗ್ಲಿ ಅಂದವಳೆ ರಿಸೀವರ್ ಇಟ್ಟು ಬಿಟ್ಟಳು ಮಾಂಡೋವಿ. ತಾನೆಂತಹ ತಪ್ಪು ಮಾಡಿದ್ದನೆಂಬುದು ತಕ್ಷಣ ಚಲಪತಿಗೆ ಗೊತ್ತಾಗಿ ಹೋಗಿತ್ತು. ಅವನು ಊಹೆ ಮಾಡಿದಂತೆಯೇ ಮಾರನೆಯ ದಿನ ಪತ್ರ ಬರೆದ ಮಾಂಡೋವಿ ಇನ್ನು ಮೇಲೆ ಎಂದೂ ಯಾವ ಕಾರಣಕ್ಕೂ ತನಗೆ ಫೋನು ಮಾಡಬಾರದೆಂದು ವಿನಂತಿಸಿಕೊಂಡಿದ್ದಳು.
ಬದುಕಿನ ಈ ಹಂತದಲ್ಲಿ ಇನ್ಯಾವ ಕಾರಣಕ್ಕೂ ಅಪವಾದ ನಿಂದನೆಗಳ ಪಾಲಾಗಲು ಅವಳ 72ರ ಮನಸ್ಸು ಸಿದ್ಧವಿರಲಿಲ್ಲ. ಚಲಪತಿ ತಕ್ಷಣ ಅದನ್ನು ಅರ್ಥ ಮಾಡಿಕೊಂಡ. ಅಂತೆಯೇ ಆಫೀಸಿನ ಮೆಟ್ಟಿಲುಗಳ ಮೇಲಿನಿಂದ ಬಿದ್ದದ್ದೇ ತನ್ನ ಸೌಭಾಗ್ಯವೆಂಬಂತೆ ಆ ಅನವಶ್ಯಕ ವಿಶ್ರಾಂತಿಯನ್ನೆಲ್ಲ ತನ್ನ ಪ್ರೇಮ ಯುದ್ಧದ ಮುಂದುವರಿಕೆಗಾಗಿ ವಿನಿಯೋಗಿಸತೊಡಗಿದ. ಮತ್ತೆ ಮಾಂಡೋವಿಗೆ ಅತ್ಯಂತ ಪ್ರೀತಿಯಿಂದ ಪತ್ರಗಳನ್ನ ಬರೆಯತೊಡಗಿದ. ತನ್ನ ಕಾಲಿಗೆ ಆದ ಆಘಾತವನ್ನ ಕಣ್ಣಿಗೆ ಕಟ್ಟುವಂತೆ ವಿವರಿಸಿ ಬರೆದ. ಮಾಂಡೋವಿಯೂ ಅಷ್ಟೇ ಪ್ರೀತಿಯಿಂದ ಅದಕ್ಕೆ ಉತ್ತರಿಸತೊಡಗಿದಳು. ಮುಂಚಿನಂತೆಯೇ ಅವಳು ಅವನನ್ನ ನೀನು ಎಂದೇ ಸಂಬೋಧಿಸಿ ಬರೆಯತೊಡಗಿದಳು. ಆ ಪತ್ರಗಳಲ್ಲಿ ಚಲಪತಿ ಬಿದ್ದು ಕಾಲು ಮುರಿದುಕೊಳ್ಳುವುದಕ್ಕಿಂತ ಮುಂಚೆ ಇರದಿದ್ದ ಅಪ್ಯಾಯತೆ ಕಾಣಿಸಿಕೊಳ್ಳತೊಡಗಿತ್ತು. ಆದರೆ ಚಲಪತಿ ತನ್ನ ಕಾಲು ನೋವಿನ ಮತ್ತು ವೃದ್ಧಾಪ್ಯದ ಮರುಳಿನಲ್ಲಿ ಬರೆದಿಡುತ್ತಿದ್ದ ಪ್ರೇಮ ಪತ್ರಗಳು ಅವನ ಅತ್ಯಂತ ಚಿಕ್ಕ ವಯಸ್ಸಿನ 15 ವರ್ಷದ ಕಲ್ಯಾಣಿಯ ಕಣ್ಣಿಗೆ ಪ್ರತಿನಿತ್ಯ ಬೀಳುತ್ತಿದ್ದವು ಎಂಬ ಸತ್ಯ ಚಲಪತಿಗಾಗಲಿ ಮಾಂಡೋವಿಗಾಗಲಿ ಗೊತ್ತಾಗುತ್ತಲೇ ಇರಲಿಲ್ಲ. ಇತ್ತ ಮಾಂಡೋವಿ ಚಲಪತಿ ಬಾರದೆ ಕಳೆದ ಮೊದಲ ಮಂಗಳವಾರವೇ ಎಷ್ಟೊಂದು ಭಣಭಣ ಎಂಬುದನ್ನು ಅನುಭವಿಸಿದ್ದಳು. ಹಾಗೆ ನೋಡಿದರೆ ಅವಳ ಮಗ, ಸೊಸೆ, ಗೆಳತಿಯರು ಮನೆಗೆ ಬಂದೇ ಬರುತ್ತಿದ್ದರು, ಹರಟುತ್ತಿದ್ದರು. ಆದರೆ ಮಂಗಳವಾರದ ಮಧ್ಯಾಹ್ನ ಹಾಗೂ ಸಂಜೆಗಳಲ್ಲಿ ತನಗೆ ದೊರಕುತ್ತಿದ್ದ ಮಾನಸಿಕ ಸಂತೋಷಕ್ಕೆ ಇವ್ಯಾವೂ ಸಮವಲ್ಲ ಎಂಬುದು ಮಾಂಡೋವಿಗೆ ಮನವರಿಕೆಯಾಗಿ ಬಿಟ್ಟಿತ್ತು. ಇಷ್ಟಾದರೂ ಚಲಪತಿಯ ಪತ್ರಗಳಲ್ಲಿ ಮತ್ತೆ ಕಾಣತೊಡಗಿದ 51 ವರ್ಷಗಳ ಹಿಂದಿನ ಹುಚ್ಚಾಟವನ್ನ ಮಾಂಡೋವಿ ಕಾಲದಿಂದ ಕಾಲಕ್ಕೆ ತಿರಸ್ಕರಿಸುತ್ತಲೇ ಬಂದಳು. ಪತ್ರಗಳ ಜೊತೆಗೆ ಗುಲಾಬಿಯ ಪಕಳೆಗಳ ಮೇಲೆ ಚಲಪತಿ ಸೂಜಿಯಿಂದ ಬರೆದು ಕಳಿಸುತ್ತಿದ್ದ ತನ್ನ ಹೆಸರು, ಪ್ರೇಮ ಚಿಹ್ನೆ ಮುಂತಾದವುಗಳನ್ನ ನಿರ್ದಾಕ್ಷಿಣ್ಯವಾಗಿ ಹಿಂತಿರುಗಿಸುತ್ತಿದ್ದಳು. ತನ್ನನ್ನು ವೈಧವ್ಯದ ದುಃಖದಿಂದ ಪಾರು ಮಾಡಿದ ಅಂತಹ ಪ್ರಜ್ಞಾವಂತ ಚಲಪತಿ ಇದ್ಯಾಕೆ ಎಳೆಯ ಹುಡುಗನ ಹಾಗೆ ವರ್ತಿಸುತ್ತಾನೆ ಎಂದು ಅಚ್ಚರಿಗೊಳ್ಳುತ್ತಿದ್ದಳು. ಪ್ರೇಮವೆಂಬುದು ಯಾವ ವಯಸ್ಸಿನವನನ್ನಾದರೂ ಏಕದಂ ಹುಚ್ಚಾಟಕ್ಕೆ ಇಳಿಸಬಲ್ಲುದು ಎಂಬ ಸತ್ಯ ಅವಳಿಗೇನು ಗೊತ್ತು? ಈಗ ಮಾಂಡೋವಿಯ ಪಾತ್ರ ಬದಲಾಗಿತ್ತು. ಘಾಸಿಗೊಂಡು ಮಲಗಿದ ಚಲಪತಿಗೆ ತಾನೀಗ ಸಾಂತ್ವನ, ನೆಮ್ಮದಿ, ಚೇತರಿಕೆಗಳನ್ನ ನೀಡಬೇಕಾಗಿತ್ತು. ಅವನಲ್ಲಿ ಹಠಾತ್ತನೆ ಮರೆಯಾಗಿದ್ದ ವಿಚಕ್ಷಣತೆಯನ್ನ ತುಂಬಬೇಕಾಗಿತ್ತು. ಹೀಗಾಗಿ ಪ್ರತಿ ಪತ್ರವನ್ನು ತುಂಬ ಎಚ್ಚರದಿಂದ ಒಂದೇ ಒಂದು ಶಬ್ದ ಏರುಪೇರಾಗದಂತೆ ಬರೆಯತೊಡಗಿದಳು. ಅವಳ ಪ್ರತಿ ಪತ್ರವು ಚಲಪತಿಯ ವೃದ್ಧ ಎದೆಯಲ್ಲಿ ಕನ್ಯೆ ಭಾವನೆಗಳನ್ನ ಮೂಡಿಸುತ್ತಿದ್ದವು. ಎಲ್ಲವೂ ಪ್ರಶಾಂತವಾಗಿ ಸರಿಯಾದ ದಿಕ್ಕಿನಲ್ಲೇ ಚಲಿಸುತ್ತಿದ್ದಂತಿತ್ತು. ಚಲಪತಿ ಕೂಡ ಕೋಲೂರಿಕೊಂಡು ಮನೆಯಲ್ಲೇ ಓಡಾಡಲು ಶುರು ಮಾಡಿದ್ದ. ಅಷ್ಟರಲ್ಲಿ ಒಂದು ಅನಿರೀಕ್ಷಿತ ಅನಾಹುತ ಸಂಭವಿಸಿ ಹೋಯಿತು. ನಾನೇನೋ ದೂರ ಆದ್ವಾನಿಯಾಗಿದ್ದೀನಿ, ನನಗೆ ವಿಷಯ ತಿಳಿಲಿಲ್ಲ. ನಿನಗೇನಾಗಿತ್ತು ಕೇಳು? ಮೋಟಾರ್ ಸರ್ವಿಸ್ ಕಂಪನಿಯ ಚಲಪತೆಪ್ಪ ಮ್ಯಾಲಿಂದ ಮ್ಯಾಲೆ ಅಮ್ಮನ ಹತ್ರಕ್ಕೆ ಬಂದೋಗ್ತಿದ್ದಾನೆ ಅಂತ ಗೊತ್ತಾದ್ರೂ ಸುಮ್ಮನಿದ್ಯಲ್ಲ. ಅವನು ಮನುಷ್ಯ ಸರಿ ಇಲ್ಲ ಅಂತ ನಿಂಗೆ ಗೊತ್ತಿಲ್ಲೇನು? ಎಂಥ ವಂಶ ನಮ್ದು, ನಮ್ಮ ತಂದಿ ಹೆಸರೆಂತದ್ದು. ಈ ಮುಪ್ನ್ಯಾಗೆ ನಮ್ಮಮ್ಮ ಹಾದರ ಮಾಡ್ಕೆಂತ ಓಡಾಡ್ತಿದ್ರೆ ನಾವು ಮಕ್ಕಳು ಅನ್ನಿಸ್ಕೊಂಡವರು ನೋಡ್ಕೆಂತ ಕೊಡ್ಬೇಕೇನು? ಆ ಮುದಿ ಮುಂಡೆ ಮಗನಿಗೆ ಮನಿಗ್ ಬರ್ಬೇಡ ಅಂತ ನೀನ್ ಹೇಳ್ತೀಯೋ ನಾನ್ ಹೇಳೋ? ಆದವಾನಿಯಿಂದ ಮಕ್ಕಳ ಸಮೇತ ಹಠಾತ್ತನೆ ಬಂದಿಳಿದ ಮಹಾದೇವಿ ತನ್ನ ಅಣ್ಣ ಪಂಪನಗೌಡನನ್ನ ಹಿಡಿದು ದಬಾಯಿಸತೊಡಗಿದ್ದಳು. ಅವಳ ಸ್ವಭಾವವೇ ಹಾಗೆ. 5 ವರ್ಷದ ಹುಡುಗ ಹುಡುಗಿ ಒಂದೆಡೆ ಸೇರಿದರೆ ಅದನ್ನು ಹಾದರವೆಂದೇ ಭಾವಿಸುತ್ತಿದ್ದಳು ಆಕೆ. ತಾಯಿಯೊಂದಿಗೆ ವೃದ್ಧನೊಬ್ಬ ಸ್ನೇಹದಿಂದ ಇರುವುದನ್ನ ಹೇಗೆ ತಾನೇ ಸಹಿಸಿಯಾಳು? ಅವಳಿಗೆ ತಿಳಿ ಹೇಳಲು ಪಂಪನಗೌಡ ಮತ್ತು ಅವನ ಹೆಂಡತಿ ರುದ್ರಾಣಿ ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾಗಿದ್ದವು.
ಮನೆಯ ಸೂರು ಕಿತ್ತು ಹೋಗುವಂತೆ ಮಹಾದೇವಿ ಅರಚುತ್ತಲೇ ಇದ್ದಳು. ಸರಿಯಾಗಿ ಸಂಜೆ 4 ಗಂಟೆಯ ಹೊತ್ತು. ಆಗಷ್ಟೇ ಮಧ್ಯಾಹ್ನದ ನಿದ್ರೆಯಿಂದ ಎದ್ದ ಮಾಂಡೋವಿ ನಿಧಾನವಾಗಿ ಕೋಣೆಯ ಬಾಗಿಲು ತೆರೆದುಕೊಂಡು ಈಚೆಗೆ ಬಂದಿದ್ದಳು. ರೊಚ್ಚೆ ಹಿಡಿದ ಮಗುವಿನಂತೆ ಒಂದೇ ಸಮನೆ ಕಿರಿಚುತ್ತಿದ್ದ ಮಗಳು ಮಹಾದೇವಿ ತಾಯಿಯ ಮುಖ ಕಂಡ ಕೂಡಲೇ ಸುಮ್ಮನಾದಳು. ಅವಳೆಡೆಗೆ ತಿರುಗಿಯೂ ನೋಡದೆ ಬಚ್ಚಲಿಗೆ ಹೋಗಿ ಮುಖ ತೊಳೆದು ಬಂದ ಮಾಂಡೋವಿ ಮಗಳನ್ನು ತನ್ನ ಕೋಣೆಯೊಳಕ್ಕೆ ಬರುವಂತೆ ಸನ್ನೆ ಮಾಡಿದಳು. ಅವಳನ್ನು ಕೂಡಲು ಸಹ ಹೇಳದೆ, ಏನೇನಂದೆ? ಇನ್ನೊಂದ್ಸಲ ಹೇಳು ಕೇಳಿದಳು. ಹೇಳೇ ಬಿಟ್ಟಳು ಮಹಾದೇವಿ. ಎದುರಿಗೆ ಕೂತವಳು ತನ್ನ ಹೆತ್ತ ತಾಯಿ ಎಂಬುದನ್ನೂ ಮರೆತು ಮನಸ್ಸಿಗೆ ಅನ್ನಿಸಿದ್ದನ್ನೆಲ್ಲ ಒದರಿದಳು. ಅಣ್ಣನ ಮುಂದೆ ಅತ್ತಿಗೆಯ ಮುಂದೆ ಆಡಿದ ಮಾತುಗಳಿಗೆ ಮತ್ತೂ ಕೆಲವನ್ನು ಸೇರಿಸಿ ಮಾತಾಡಿದಳು. ಎಲ್ಲವನ್ನೂ ಪಿಟ್ಟೆನ್ನದೆ ಕೇಳಿಸಿಕೊಂಡ ಮಾಂಡೋವಿ ಕಡೆಯ ಬಾರಿಗೆಂಬಂತೆ ತನ್ನ ಚಿರತೆ ಕಣ್ಣುಗಳನ್ನ ಮಗಳತ್ತ ತಿರುಗಿಸಿ, ಮಹಾದೇವಿ, ಮನಸ್ಸಿಗೆ ಬಹಳ ಬೇಜಾರಾಗ್ತಿದೆ. ಎದ್ದು ಬಂದು ನಿನಗೆ ಚಪ್ಪಲಿ ತಗೊಂಡು ಬಡಿಯೋ ತಾಕತ್ತು ಇವತ್ತು ನನಗಿಲ್ವಲ್ಲ ಅಂತ. ನೆನ್ಪಿಟ್ಕ, ಈ ಮನೆ ನಂದು, ನನ್ನ ಗಂಡ ನಾನು ಕಟ್ಟಿಕೊಂಡಿದ್ದು. ಇವತ್ತು ಹೇಳ್ತೀನಿ ಕೇಳು. ನೀನು ಇನ್ನು ಜನ್ಮದಲ್ಲಿ ಯಾವತ್ತೂ ನಾನು ಬದುಕಿರೋ ತನಕ ಈ ಮನೆಯೊಳಕ್ಕ ಕಾಲಿಡ್ಬೇಡ. ನಡಿ ಇಲ್ಲಿಂದ. ಇನ್ನೊಂದ್ಸಲ ಮನೆಯಾಕ ಬಂದ್ರೆ ನನ್ನ ಮೇಲಾಣೆ. ಮಾಂಡೋವಿಯ ಮಾತುಗಳಲ್ಲಿ ಅವಳ 72 ವರ್ಷದ ಕಾಠಿಣ್ಯವಿತ್ತು, ನಿರ್ಧಾರವಿತ್ತು, ಅಪ್ಪಣೆಯಿತ್ತು ಮತ್ತು ಅಂತಿಮ ತೀರ್ಮಾನವಿತ್ತು. ಅಕ್ಷರಶಃ ಮಗಳನ್ನ ಮತ್ತೆ ಮನೆಯೊಳಕ್ಕೆ ಬಿಟ್ಟುಕೊಳ್ಳಲೇ ಇಲ್ಲ ಮಾಂಡೋವಿ. ಆಡುವುದನ್ನೆಲ್ಲ ಆಡಿ ಕಡೆಗೆ ತಾಯಿಯ ಅಂತಿಮ ನಿರ್ಧಾರ ಕೇಳಿದ ಮೇಲೆ ಮೆತ್ತಗಾಗಿದ್ದ ಮಹಾದೇವಿ ಕೆಲವು ದಿನ ಅಣ್ಣನ ಮನೆಯಲ್ಲಿ ಕುಳಿತು ತಾಯಿಯೊಂದಿಗೆ ಸಂಧಾನ ಮಾಡಿಕೊಳ್ಳುವ 108 ಪ್ರಯತ್ನಗಳನ್ನ ಮಾಡಿದಳು. ಸಾಧ್ಯವಾಗಲಿಲ್ಲ. ಅವಳನ್ನಷ್ಟೇ ಅಲ್ಲ, ಮೊಮ್ಮಕ್ಕಳನ್ನು ಮಾಂಡೋವಿ ಮನೆಯೊಳಕ್ಕೆ ಬಿಟ್ಟುಕೊಳ್ಳಲಿಲ್ಲ. ಕಡೆಗೆ ಆಸೆ ಬಿಟ್ಟ ಮಹಾದೇವಿ ಆದುವಾನಿಗೆ ಹೊರಟು ಹೋಗುತ್ತಾಳೆಂದು ಗೊತ್ತಾದಾಗಲೂ ಅವಳನ್ನು ಕಳಿಸಿ ಬರಲು ಮುಂದಾಗಲಿಲ್ಲ. ಅವಳ ಮನಸ್ಸಿನೊಳಗೆ ಒಂದು ಸೇತುವೆ ಶಾಶ್ವತವಾಗಿ ಬಿದ್ದು ಹೋಗಿತ್ತು. ಆದರೆ ಮಗಳೊಂದಿಗೆ ಅಷ್ಟು ಕಠಿಣವಾಗಿ ವರ್ತಿಸಿದ ಮಾಂಡೋವಿ ಒಳಗೊಳಗೆ ಕುಸಿದು ಹೋದಂತಾಗಿದ್ದಳು. ಅವಳ ವರ್ತನೆಯೇ ಬದಲಾಗಿತ್ತು. ಇದ್ದಕ್ಕಿದ್ದಂತೆ ಎಲ್ಲರೊಂದಿಗೂ ಮಾತು ನಿಲ್ಲಿಸಿಬಿಟ್ಟಳು. ಕೋಣೆಯಿಂದ ಹೊರಬರುವುದೇ ಅಪರೂಪವಾಯಿತು. ನೋಡುತ್ತಿದ್ದಂತೆಯೇ ಮಾಂಡೋವಿ ಮುದುಕಿಯಾಗಿ ಹೋದಳು. ವೃದ್ಧಾಪ್ಯವು ತೆರೆಯಾಗಿ ಬಂದು ಅವಳನ್ನು ಆಕ್ರಮಿಸಿಕೊಂಡಿತು. ಅದೊಂದು ಸಂಜೆ ತನ್ನನ್ನು ನೋಡಲು ಬಂದ ಮಗನ ಹೆಂಡತಿ ರುದ್ರಾಣಿಯನ್ನ ಪಕ್ಕಕ್ಕೆ ಕೂರಿಸಿಕೊಂಡು ಹೇಳಿದ್ದಳು ಮಾಂಡೋವಿ, ನೋಡು ರುದ್ರಾಣಿ, 50 ವರ್ಷದ ಹಿಂದೆ ನಿಸ್ಸಹಾಯಕನಾಗಿದ್ದ ಚಲಪತಿಯನ್ನ, ನನ್ನನ್ನ ಈ ಬದುಕು ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಂಡಿತ್ತು. ಯಾಕೆಂದ್ರೆ ಆಗ ನಾವು ತುಂಬಾ ಚಿಕ್ಕವರಿದ್ವಿ. ಈಗ ಮತ್ತದನ್ನೇ ಮಾಡೋಕೊರಟಿದೆ ಬದುಕು. ಯಾಕೆಂದ್ರೆ ನಾವೇನು ಮಾಡೋಕ್ಕೂ ಆಗದ ಮುದುಕರಾಗ್ಬಿಟ್ಟಿದ್ದೀವಿ. ಅತ್ತೆಯ ಮನದಾಳದ ನೋವನ್ನ ಅರ್ಥ ಮಾಡಿಕೊಂಡ ರುದ್ರಾಣಿ ಮಾಂಡೋವಿಯ ಮುಂಗೈಯನ್ನ ಮೃದುವಾಗಿ ಅಮುಕಿದಳು. ಅವಳಿಗೆ ಅತ್ತೆಯ ಮೇಲೆ ಆ ಮಮಕಾರವಿತ್ತು, ಸಲುಗೆ ಕೂಡ. ನನ್ನಂತಹ ವಿಧವೆಯರಿಗೆ ಇರೋ ಸೌಭಾಗ್ಯ ಅಂದ್ರೆ ಇದೊಂದೇ ನೋಡು. ನಮ್ಮನ್ನ ಯಾರೂ ಹೀಗೆ ಇರುವಂತ ಅಪ್ಪಣೆ ಮಾಡೋರಿಲ್ಲ ಎಂದು ಮಾತು ಮುಗಿಸಿ ಎದ್ದು ಹೋದಳು ಮಾಂಡೋವಿ. ಸರಿಯಾಗಿ ಅದೇ ಸಂದರ್ಭದಲ್ಲೇ ಶಿರಿಗೇರಿ ಶಿವರಾಜಪ್ಪನ ಮಗಳು ಮಾಂಡೋವಿ ಅಥವಾ ಡಾಕ್ಟರ್ ಚನ್ನಬಸವನಗೌಡನ ವಿಧವೆ ಮಡದಿ 72ರ ಮಾಂಡೋವಿಯ ಬದುಕಿನ ಒಳಕ್ಕೆ ಸೋಮಯಾಜುಲ ಸೀತಮ್ಮನ ಮಗ ವೆಂಕಟಾಚಲಪತಿ ಎಂಬ 76ರ ಬ್ರಹ್ಮಚಾರಿಯು
ಕಡೆಯ ಬಾರಿಗೆ ಪ್ರವೇಶಿಸಿದ, ತೊಲಗಿ ಹೋಗುವ ಮಾತೇ ಇಲ್ಲದೆ. ದುಃಖ, ನೋವು, ಅವಮಾನ, ಒಬ್ಬಂಟಿತನಗಳ ನಡುವೆ ಜರ್ಜರಿತಳಾಗಿ ಹೋಗಿದ್ದ ಮಾಂಡೋವಿ ಈಗಲ್ಲದಿದ್ದರೆ ಮತ್ಯಾವಾಗಲೂ ತನ್ನವಳಾಗಲಾರಳು ಎಂಬುದು ವೆಂಕಟಾಚಲಪತಿಗೆ ಖಚಿತವಾಗಿ ಹೋಗಿತ್ತು. ಯುದ್ಧದ ಕಡೆಯ ಹಂತವನ್ನು ಅವನು ಅತ್ಯಂತ ಯಶಸ್ವಿ ಸೇನಾಧಿಪತಿಯಂತೆ ನಿರ್ವಹಿಸತೊಡಗಿದ್ದ. ಪ್ರತಿ ಹೆಜ್ಜೆ, ಪ್ರತಿ ಮಾತು, ಪ್ರತಿ ತಿರುವು ತನ್ನನ್ನು ಗೆಲುವಿನ ಕಡೆಗೆ ಕರೆದೊಯ್ಯಲೇಬೇಕು ಎಂದು ತೀರ್ಮಾನಿಸಿ ಮುನ್ನಡೆ ಪ್ರಾರಂಭಿಸಿದ್ದ. ವೃದ್ಧಾಪ್ಯದ ಏದುಸಿರು ಆ ಮಹಾನ್ ಪ್ರೇಮಿಯನ್ನ ಎಲ್ಲೆಲ್ಲೂ ತಡವರಿಸುವಂತೆ ಮಾಡಲು ಸಾಧ್ಯವೇ ಇರಲಿಲ್ಲ. ಸಾಕಾಗಿ ಹೋಯ್ತು ಜೀವಕ್ಕೆ. ಒಂದೊಂದ್ಸಲ ಈ ಮನೆನೇ ಬಿಟ್ಟು ಎಲ್ಗಾದ್ರೂ ಹೋಗ್ಬಿಡೋಣ ಅನ್ಸುತ್ತೆ. ವಾಪಸ್ ಬರಲೇಬಾರ್ದು, ಅಷ್ಟು ದೂರಕ್ಕೆ ಹೋಗೋಣ ಅನ್ಸತ್ತೆ. ಆದ್ರೆ ಎಲ್ಲಿಗೆ ಹೋಗೋದು? ಅದೊಂದು ಮಧ್ಯಾಹ್ನ ತನಗೆ ತಾನೇ ಗಟ್ಟಿಯಾಗಿ ರೇಗಿದ ದನಿಯಲ್ಲಿ ಹೇಳಿಕೊಂಡಳು ಮಾಂಡೋವಿ. ಹಿಮಾಲಯಕ್ಕೆ. ಅನಿರೀಕ್ಷಿತವಾಗಿ ಕೇಳಿ ಬಂದ ಸ್ವರಕ್ಕೆ ಬೆಚ್ಚಿ ಹಿಂತಿರುಗಿ ನೋಡಿದರೆ ಬಾಗಿಲಲ್ಲಿ ದೃಢವಾಗಿ 2 ಕಾಲುಗಳನ್ನು ಊರಿ ಕಿರುನಗೆ ನಗುತ್ತಾ ನಿಂತಿದ್ದ ಚಲಪತಿ ಕಾಣಿಸಿದ. ಅವತ್ತಿಗೆ ಸರಿಯಾಗಿ 63 ದಿನಗಳಾಗಿದ್ದವು ಅವನು ಮಾಂಡೋವಿಯ ಮನೆಗೆ ಬಂದು. ಅಷ್ಟೊಂದು ದಿನಗಳ ನಂತರ ಅವನನ್ನು ನೋಡಿದ ಸಂತೋಷವನ್ನ ಮಾಂಡೋವಿ ಹತ್ತಿಕ್ಕುವ ಪ್ರಯತ್ನ ಮಾಡಲೇ ಇಲ್ಲ. ಇಷ್ಟಗಲ ನಗುತ್ತಾ ತಲಬಾಗಿಲ ತನಕ ಬಂದು, ಬಾ, ಎಷ್ಟು ದಿನವಾಗೋಯ್ತು ನಿನ್ನನ್ನು ನೋಡಿ, ಒಳಕ್ ಬಾ ಎಂದು ಆತ್ಮೀಯವಾಗಿ ಸ್ವಾಗತಿಸಿದಳು. ನಾನ್ ಬರೋಕೆ, ಕೂತ್ಕೊಳ್ಳೋಕೆ, ಮಾತಾಡೋಕೆ ಅಂತ ಬಂದಿಲ್ಲ, ನಿನ್ನನ್ನ ಕಳಿಸೋಕೆ ಅಂತ ಬಂದಿದ್ದೀನಿ. ಮೊದಲು ಹೊರಡು. ಅರ್ಧ ಆದೇಶ ಬೆರೆತ ಪ್ರೀತಿಯ ದನಿಯಲ್ಲಿ ಹೇಳಿದ ಚಲಂ. ಎಲ್ಲಿಗೆ? ಮತ್ತೆ ಕೇಳಿದಳು ಮಾಂಡೋವಿ. ಹಿಮಾಲಯಕ್ಕೆ ಅಂದು ಸಣ್ಣಗೆ ನಕ್ಕ. ಅವನು ಹಾಗೆ ಬಂದುದರಿಂದಾದ ಸಂತೋಷಕ್ಕೋ ಏನೋ ಇದ್ದಕ್ಕಿದ್ದಂತೆ ಮಾಂಡೋವಿಗೆ ಕೂಡ ಹೌದು, ತಾನೇಕೆ ಹಿಮಾಲಯಕ್ಕೊಮ್ಮೆ ಹೋಗಿ ಬರಬಾರದು ಅನ್ನಿಸತೊಡಗಿತು. ಈ ಹಿಂದೆಯೂ ಚಲಪತಿ ತನ್ನ ಸತ್ಯನಾರಾಯಣ ಮೋಟಾರ್ ಸರ್ವಿಸ್ ಕಂಪನಿ ನಡೆಸುತ್ತಿದ್ದ ಹಿಮಾಲಯದ ಪ್ರವಾಸಗಳ ಬಗ್ಗೆ ಸಾಕಷ್ಟು ಬಾರಿ ಹೇಳಿದ್ದ. ಆದರೆ ಸಾಮಾನ್ಯವಾಗಿ ಹಿಮಾಲಯದ ಯಾತ್ರೆಗೆ ಹೋಗುತ್ತಿದ್ದುದು ಸತ್ಯನಾರಾಯಣ ಪೇಟೆಯ ಮಡಿವಂತ ಬ್ರಾಹ್ಮಣರು. ಅವರೊಂದಿಗೆ ಹೋಗುವುದು ಹಸಿ ಮೂರ್ಖತನದ ಮಾತಾದೀತು. ಹಾಗೆಲ್ಲ ಕಳಿಸ್ತೀನಾ? ನಿನಗೆ ಅಂತ ಬೇರೆ ವ್ಯವಸ್ಥೆನೇ ಮಾಡ್ತೀನಿ. ನಮ್ಮ ಕಂಪನಿಯ ಒಬ್ಬ ಅತ್ಯಂತ ಜವಾಬ್ದಾರಿಯ ಮನುಷ್ಯ ನಿನ್ನನ್ನು ನೋಡ್ಕೋತಾನೆ. ಪ್ರತಿ ಸ್ಥಳದಲ್ಲೂ ಅದ್ಭುತವಾದ ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ತಾರೆ ಎಂದು ವಿವರಣೆ ನೀಡತೊಡಗಿದ ಚಲಂ. ಅಮ್ಮ ಹಿಮಾಲಯದ ಯಾತ್ರೆಗೆ ಹೊರಡುವ ಸುದ್ದಿ ಕೇಳಿ ಅವಳ ಮಗ ಪಂಪನಗೌಡ ಥ್ರಿಲ್ ಆಗಿ ಹೋಗಿದ್ದ. ನಿಜಕ್ಕೂ ಅವನಿಗೆ ಖುಷಿಯಾಗಿತ್ತು. ಯಾತ್ರೆಗೆ ಬೇಕಾದ ಹಣ, ಇತರೆ ಸರಂಜಾಮು ವ್ಯವಸ್ಥೆಗಳನ್ನೆಲ್ಲ ಮಾಡಲು ಮುಂದಾದ. ಚಲಪತಿ ಅದ್ಯಾವುದಕ್ಕೂ ಅವಕಾಶವೇ ಕೊಡಲಿಲ್ಲ. ಖುದ್ದಾಗಿ ನಿಂತು ಎಲ್ಲವನ್ನೂ ಮಾಡಿಸಿದ. ಮಾಂಡೋವಿಯ ಮನೆಗೆ ಬಂದು ಬಳ್ಳಾರಿಯಿಂದ ಹಿಮಾಲಯದ ತನಕ ಅವಳು ಹೋಗಬೇಕಿದ್ದ ರಸ್ತೆಯ ನಕಾಶೆಗಳು, ದಾರಿಯಲ್ಲಿ ಸಿಗುವ ಸ್ಥಳಗಳ ಅತಿ ರಮ್ಯವಾದ ಫೋಟೋಗಳು, ಹಿಮಾಲಯದ ಬಗ್ಗೆ ಬರೆಯಲಾದ 108 ಕವಿತೆಗಳು, ಚಿತ್ರಗಳು ಮುಂತಾದವನ್ನೆಲ್ಲ ತಂದು ಮಾಂಡೋವಿಗೆ ತೋರಿಸಿ ಅವಳನ್ನು ಉತ್ತೇಜಿಸಲು ಪ್ರಯತ್ನಿಸಿದ. ಕೆಲವೊಮ್ಮೆ ಮಾಂಡೋವಿ ಅಷ್ಟಿಷ್ಟು ಅಚ್ಚರಿಯಿಂದ ಅವುಗಳನ್ನ ನೋಡುತ್ತಿದ್ದಳು. ಕಡೆಗೊಂದು ದಿನ, ನೀನೊಳ್ಳೆ ಮಕ್ಕಳನ್ನ ಶಾಲೆಗೆ ಹೊರಡಿಸ್ದಂಗೆ ನನ್ನನ್ನು ಹೊರಡಿಸ್ಬೇಕಾಗಿಲ್ಲ, ಸುಮ್ನಿರು. ನಾನು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ, ಹೋಗ್ತೀನಿ. ನೀನ್ ತೋರಿಸೋ ಫೋಟೋ ನೋಡ್ಕೊಂಡೇನು ನಾನು ಹೋಗ್ಬೇಕಾಗಿಲ್ಲ ಅಂದು ಬಿಟ್ಟಿದ್ದಳು. ಆದರೆ ಹೊರಡುವ ದಿನ ಹತ್ತಿರವಾದಂತೆಲ್ಲ ನಿಜಕ್ಕೂ ಮಾಂಡೋವಿಯ ಮನಸ್ಸು ರಚ್ಚೆ ಹಿಡಿದ ಮಗುವಿನದ್ದಾಗಿತ್ತು. ಯಾತ್ರೆಗೆ ಹೋಗುತ್ತಿರುವ ವಿಷಯವನ್ನ ಅವಳು ಬಹಳ ಜನಕ್ಕೆ ಹೇಳಿರಲೇ ಇಲ್ಲ.
ಹೊರಡುವ ಮುನ್ನಾ ದಿನ ಗಂಡನ ಸಮಾಧಿಯ ಬಳಿಗೆ ಹೋಗಿ ಡಾಕ್ಟರ್ ಗೌಡನಿಗೆ ಕೇಳಿಸಿಯೇ ತೀರುತ್ತದೆ ಎಂಬ ನಂಬಿಕೆಯೊಂದಿಗೆ ತನ್ನ ಪ್ರಯಾಣದ ವಿವರಗಳನ್ನೆಲ್ಲ ಹೇಳಿದಳು. ಮನೆಗೆ ಹಿಂತಿರುಗಿ ಪ್ರಯಾಣಕ್ಕೆ ಬೇಕಾದ ಕೆಲವು ಸೀರೆ, ಹಿಮಪರ್ವತದ ಮೇಲೆ ಉಟ್ಟುಕೊಳ್ಳಲು 4 ಉಣ್ಣೆಯ ಬಟ್ಟೆ, ಚಿನ್ನದ ಫ್ರೇಮಿನ ಕನ್ನಡಕ, ರಬ್ಬರು ಚಪ್ಪಲಿ ಮುಂತಾದವುಗಳನ್ನೆಲ್ಲ ಅಣಿಮಾಡಿಕೊಂಡಳು. ನೀರಿನ ಹೂಜಿ ಸಿದ್ಧಪಡಿಸಿಕೊಂಡಳು. ಹಾಗೆ ಹೊರಡುವ ಸಿದ್ಧತೆ ಮಾಡಿಕೊಂಡಾಗಲೆಲ್ಲ ತನ್ನ ಗಂಡನೊಂದಿಗೆ ಮಾಡಿದ ಪ್ರತಿ ಪ್ರಯಾಣವೂ ನೆನಪಾಗಿ ಮನಸ್ಸು ಖಿನ್ನವಾಗುತ್ತಿತ್ತು. ಆದರೆ ಡಾಕ್ಟರ್ ಗೌಡ ಬದುಕಿದ್ದಿದ್ದರೆ ತನ್ನನ್ನು ಹಿಮಪರ್ವತದ ಸನಿಹಕ್ಕೂ ಹೋಗಲು ಬಿಡುತ್ತಿರಲಿಲ್ಲವೆಂಬ ಸತ್ಯವೂ ನೆನಪಾಗುತ್ತಿತ್ತು. ಈ ವೆಂಕಟಾಚಲಪತಿ ಎಲ್ಲಿಯವನು? ಯಾವುದೋ ನೇಪಥ್ಯದಲ್ಲಿ ಕೂತು ತನ್ನನ್ನು ಗಮನಿಸುತ್ತಲೇ ಉಳಿದು ತಾನೀಗ ವಿಹ್ವಲಳಾಗಿರುವಾಗ ಹಠಾತ್ತನೆ ಪ್ರತ್ಯಕ್ಷನಾಗಿ ಬದುಕಿನ ಸಮಾಧಾನಗಳನ್ನ ಮರಳಿಸುತ್ತಿದ್ದಾನೆಯೇ ಅಂದುಕೊಂಡಳು. ಹಿಮಾಲಯದ ಯಾತ್ರೆ ಈ ವಯಸ್ಸಿನಲ್ಲಿ ಕೊಂಚವೂ ಕಷ್ಟವಾಗದಿರಲಿ ಎಂದು ತಾನೇ ಖುದ್ದಾಗಿ ನಿಂತು ಎಲ್ಲ ಸಿದ್ಧತೆಗಳನ್ನೂ ಮಾಡುತ್ತಿದ್ದಾನೆ. ಒಳ್ಳೆಯ ಮನಸ್ಸಿನ ಮಿತ್ರ. ತನ್ನ ಪ್ರಯಾಣಕ್ಕಾದರೂ ಇಷ್ಟು ಸಡಗರಗೊಂಡಿದ್ದನೋ ಇಲ್ಲವೋ ಅಂದುಕೊಂಡಳು. ಹೊರಡುವ ದಿನ ಬಂದೇ ಬಿಟ್ಟಿತು. ಸರಿಯಾಗಿ ಬೆಳಗಿನ ಜಾವ 4:15 ಹೊತ್ತಿಗೆ ಚಲಪತಿಯ ಬಸ್ಸು ಮಾಂಡೋವಿಯ ಮನೆಯ ಮುಂದೆ ಹಾಜರಾಗಿತ್ತು. ಹಿಮಾಲಯದ ಯಾತ್ರಿಕರನ್ನೆಲ್ಲ ಅಷ್ಟು ಬೇಗ ಹೊರಡಿಸಿಕೊಂಡು ಇಲ್ಲಿಗೆ ಬರೋದೇನಿತ್ತೋ? ತಾನೇ ಬಸ್ಸು ಹೊರಡುವ ಜಾಗಕ್ಕೆ ಹೋಗುತ್ತಿದ್ದನಲ್ಲ ಎಂದು ಸಂಕೋಚ ಪಡುತ್ತಲೇ ಮನೆಯಿಂದ ಈಚೆಗೆ ಬಂದಳು ಮಾಂಡೋವಿ. ಹಿಂದೆಯೇ ಪೊಂಪನಗೌಡ ಮತ್ತು ರುದ್ರಾಣಿಯೂ ಹೊರಬಂದರು. ಚಲಪತಿ ನಿಧಾನವಾಗಿ ಕೋಲೂರಿಕೊಂಡು ಬಸ್ಸಿನ ಹಿಂಬಾಗಿಲಿನಿಂದ ಇಳಿಯುತ್ತಿದ್ದ. ಇಬ್ಬರು ಡ್ರೈವರುಗಳು ಸೊಗಸಾಗಿ ಡ್ರೆಸ್ ಮಾಡಿಕೊಂಡು SMS ಕಂಪನಿಯ ಕಿರೀಟದಂತಹ ಟೋಪಿ ಧರಿಸಿಕೊಂಡು ಮಾಂಡೋವಿ ಕಣ್ಣಿಗೆ ಬೀಳುತ್ತಲೇ ಗೌರವದಿಂದ ಸೆಲ್ಯೂಟ್ ಮಾಡಿದರು. ಅವರ ಹಿಂದೆ ಅಷ್ಟೇ ಸುಂದರವಾಗಿ ಡ್ರೆಸ್ಸು ಮಾಡಿಕೊಂಡಿದ್ದ ಇಬ್ಬರು ಕ್ಲೀನರ್ಗಳು ನಿಂತಿದ್ದರು. ಚಲಪತಿ ನಗುತ್ತಾ ಬಂದು ಮಾಂಡೋವಿಯ ಕೈ ಹಿಡಿದು ಬಸ್ಸು ಹತ್ತಿಸಿದ. ಮಾಂಡೋವಿಯಂತೆಯೇ ಬಸ್ಸಿನೊಳಕ್ಕೆ ಕಾಲಿಟ್ಟ ಪೊಂಪನಗೌಡ ಮತ್ತು ರುದ್ರಾಣಿ ಕೂಡ ಅವಾಕ್ಕಾದರು. ಬಸ್ಸಿನಲ್ಲಿ ಒಬ್ಬ ಪ್ರಯಾಣಿಕನೂ ಇರಲಿಲ್ಲ. ಒಳಗೆ ಒಂದೇ ಒಂದು ಸೀಟು ಇರಲಿಲ್ಲ. ಆ ಬಸ್ಸನ್ನು ಚಲಪತಿ ವಿಶೇಷವಾಗಿ ಮಾಡಿಸಿದ್ದ. 2 ವಿಶಾಲವಾದ ಮಂಚಗಳು, 2 ಈಸಿ ಚೇರು ಮತ್ತು ಮುದುರಿ ಎತ್ತಿಡಬಹುದಾದ 2 ಕುರ್ಚಿಗಳು, 2 ಹೆಜ್ಜೆಗೊಂದರಂತೆ ಪುಟಾಣಿ ಫ್ಯಾನುಗಳು, ಕಣ್ತುಂಬ ದೀಪ, ಬಸ್ಸಿನ ಮೂಲೆಗೊಂದು ಚಿಕ್ಕ ಬಚ್ಚಲು ಟಾಯ್ಲೆಟ್ಟು, ಮತ್ತೊಂದು ಮೂಲೆಯಲ್ಲಿ 10-20 ಪುಸ್ತಕಗಳಿದ್ದ ಲೈಬ್ರರಿ, ಕುಡಿಯುವ ನೀರಿನ ಟಾಕಿ, 2 ರೇಡಿಯೋ. ಅದು ಬಸ್ಸೇ ಅಲ್ಲ, ಚಿಕ್ಕ ಅನುಕೂಲಕರವಾದ ಮನೆಗೆ 4 ಚಕ್ರ ಹಾಕಿ ಕರೆತಂದಂತಿತ್ತು. ಇಷ್ಟು ದೊಡ್ಡ ಬಸ್ನಲ್ಲಿ ಅಮ್ಮ ಒಬ್ಳೆ ಹೋಗ್ತಾಳ? ಅನುಮಾನದಿಂದ ಕೇಳಿದ ಪೊಂಪನಗೌಡ. ಇಲ್ಲ, ಜೊತೆಗೆ ನಾನು ಹೋಗ್ತಾ ಇದ್ದೀನಿ. ಚಲಪತಿಯ ಮಾತುಗಳು ಪೊಂಪನಗೌಡ ಮತ್ತು ರುದ್ರಾಣಿಯರಲ್ಲಿ 1000 ಅಚ್ಚರಿಗಳನ್ನು ಉಂಟು ಮಾಡಿದ್ದವು. ಅದೇಕೋ ಪೊಂಪನಗೌಡನಿಗೆ ತನ್ನ ತಂಗಿ ಮಹಾದೇವಿ ಆದ್ವಾನಿಯಿಂದ ಬಂದು ಕಿರುಚಾಡಿದ್ದು ನೆನಪಾಗಿತ್ತು. ರುದ್ರಾಣಿ ಮಾತ್ರ ತುಂಬಾ ಸಂತೋಷದ ಸಂಗತಿಯೊಂದನ್ನ ಕೇಳಿದವಳಂತೆ ಮುಗುಳ್ನಗುತ್ತಿದ್ದಳು. ಮಾಂಡೋವಿಗೆ ಅದ್ಯಾವುದೂ ಬೇಕಿರಲಿಲ್ಲ. ತನ್ನೊಂದಿಗೆ ತಾನಿದ್ದಾಳೆ, ಅಷ್ಟು ಸಾಕು. ವಾಹ್, ತನ್ನೊಂದಿಗೆ ತಾನಿದ್ದಾಳೆ, ಅಷ್ಟು ಸಾಕು. ಚಲಪತಿ ಬರುವುದು ಬಾರದೆ ಇರುವುದು ಅದೊಂದು ಸಂಗತಿಯೇ ಅಲ್ಲ. ಬಸ್ಸಿನ ಇರುಕಾದ ಸೀಟುಗಳಲ್ಲಿ ಕೂತು 1000 ಮೈಲಿ ಪ್ರಯಾಣ ಮಾಡುವುದಕ್ಕಿಂತ ಇಂತಹ ಅನುಕೂಲಕರವಾದ ವ್ಯವಸ್ಥೆಯಲ್ಲಿ ಊರು ಸುತ್ತಿ ಬರುವುದು ನೆಮ್ಮದಿಯಾಗಿರುತ್ತದೆ. ಸಣ್ಣಗೆ ನೋಯತೊಡಗಿದ್ದ ಕಿವಿಯನ್ನ ಹೆಬ್ಬೆರಳಲ್ಲಿ ಅದುಮಿಕೊಂಡು ಕುಳಿತೆ ಮಗನಿಗೂ ಸೊಸೆಗೂ ಕೈ ಬೀಸಿ ವಿದಾಯ ಹೇಳಿದಳು. ತೀರಾ ಹೊರಡುವ ಮುನ್ನ ತನ್ನ ಗಂಡ ಮತ್ತು ತಾನು ಶ್ರದ್ಧೆಯಿಂದ ಕಟ್ಟಿದ ಮನೆಯನ್ನೊಮ್ಮೆ ಕಣ್ತುಂಬ ನೋಡಿದಳು. ಅದೇಕೋ ಆ ಮನೆಯ ಋಣ
ಮುಗಿಯಿತು ಎನ್ನಿಸಿತು. ಹಾಗಾದರೆ ಮಾಂಡೋವಿ ಮತ್ತು ಚಲಪತಿ ವಾಪಸ್ ಬರೋದಿಲ್ವಾ? ಕೇಳೋಣ ನಾಳಿನ ಕೊನೆಯ ಸಂಚಿಕೆಯಲ್ಲಿ.